ಆಫೀಸಿಗೆ ಹೊರಟ್ವಿ. ಕಾರ್ ಕೂಡ ವಾಶ್ ಆಗಿದೆ. ಈಗ ಚಂದ ಕಾಣ್ತಾ ಇದೆ ಗಾಡಿ ಮಾತ್ರ. ಗುಡ್ ಮಾರ್ನಿಂಗ್ ಎವ್ರಿವನ್, ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಾಟರ್ಡೇ. ಇವತ್ತಿನ ಬ್ಲಾಗ್ ಆಲ್ಮೋಸ್ಟು ವರ್ಕ್ ಬಿಲ್ಲಿಂಗ್ ಎಲ್ಲ ಕರೆಕ್ಟು ಲೆಡ್ಜರ್ ಮೇಂಟೈನ್ ಮಾಡಬೇಕು, ಯಾಕಂದರೆ ಮೇಂಟೈನ್ ಬಂದಿದೆ. ಏನಿರುತ್ತೆ ಇವತ್ತಂದರೆ ಇವತ್ತೊಂದು 2 ಮೀಟಿಂಗ್ ಇದೆ. ಒಂದು ಸಿ ಎ ಜೊತೆ, ಮತ್ತೊಂದು ನಮ್ಮ ಕ್ಲೈಂಟ್ ಜೊತೆಗೆ, ಮತ್ತೊಂದು ಈಗ ಸಣ್ಣ ಒಂದು ದೊಡ್ಡ ವರ್ಕು ಇದೆ. ಅದ್ರ ಜೊತೆಗೆ ಒಂದು ಸಣ್ಣ ವರ್ಕು ಮಾಡಬೇಕು ಇವತ್ತು. ಆ ದೊಡ್ಡ ವರ್ಕ್ ಏನು ಅನ್ನೋದನ್ನು ಹೇಳ್ತೀನಿ ಆಮೇಲೆ ವಿಡಿಯೋ ಎಂಡಲ್ಲಿ. ಓಕೆ, ಇವತ್ತು ಮತ್ತು ನಿನ್ನೆ 2 ದಿನ ಮಳೆ ಇರಲಿಲ್ಲ, ಇವತ್ತು ಮತ್ತು ಮಳೆ ಸ್ಟಾರ್ಟ್ ಆಗಿದೆ. ನಮ್ಮ ಕ್ಲೈಂಟು ಕಮ್ಮಂದ್ರೆ ನೇಬರ್ ಅವರು. ಓಕೆ, ಹೊರಡೋಣ ಬನ್ನಿ. ಮತ್ತೆ ಮಳೆ ಬಂತು, ಮತ್ತೆ ಮಳೆ ನಿಲ್ತು, ಏನಂತ ಗೊತ್ತಾಗಲ್ಲ. ನಿನ್ನೆ ಗಾಡಿ ವಾಶಿಗೆ ಕೊಟ್ಟಾಗ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಅದು ಆ್ಯಕ್ಚುಲಿ ನಿನ್ನೆ ನನ್ನ ಕಾರ್ ವಾಶಿಗೆ ಕೊಟ್ಟಾಗ ಏನಾಗ್ಬಿಡ್ತು ಅಂದರೆ, ಅರ್ಜೆಂಟ್ ನಮ್ಮದು ಟ್ರಾನ್ಸ್ಪೋರ್ಟ್ ಅವ್ರು ಬಂದರು. ಸೊ ಅದಕ್ಕೆ ವಾಶ್ ಓನರ್ ಇದ್ರಲ್ಲ, ವಾಶ್ ಮಾಡಿಕೊಡೋರು ಓನರ್ ಇತ್ತಲ್ಲ, ಅವ್ರದ್ದು ಗಾಡಿನೇ ಲೈಕ್ ಕಾರೇ ಕೊಟ್ಟರು ಅವರು. ಅದು ಏನು ಯಾವುದಾಗಿತ್ತು ಅಂದರೆ ಟಾಟಾ ನ್ಯಾನೋ ಆಗಿತ್ತು. ಲೈಕ್ ಎಲ್ಲರೂ ಏನು ಅಂದ್ಕೊಳ್ತಾರೆ, ಟಾಟಾ ನ್ಯಾನೋ ಇದು ಗಟ್ಟಿ ಇಲ್ಲ, ಚೀಪ್ ರೇಟ್ ಗಾಡಿ, ಅದು ಇದು ಅಂದ್ಕೊಂಡ್ರು. ಬಟ್ ಆ ಮಹಾನ್ ವ್ಯಕ್ತಿಯ ತಲೆ ಯಾವ ಥರ ಓಡಿತ್ತು ಅಂದರೆ, 3 ಜನ ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಅಫೋರ್ಡೆಬಲ್ ಆಗಿ ಕಾರ್ನ ಪರ್ಚೇಸ್ ಮಾಡಲಿ ಅಂತೇಳಿ ಅವರು ಆ ಪ್ರೈಸಿಗೆ ಬಿಟ್ಟರೆ ಹೊರತು ಅದು ಚೀಪ್ ಅಲ್ಲ, ಅದು ಚೀಪ್ ಕಾರ್ ಅಲ್ಲ, ಗೊತ್ತಾಯ್ತಾ? ಸೊ ಜನ ಯಾವುದೇ ವಸ್ತುನ ಮೊದಲು ಬರೋಕ್ಕೂ ಮುಂಚೆನೇ ಜಡ್ಜ್ ಮಾಡಿಬಿಡ್ತಾರೆ. ಅದು ಹೋದ್ಮೇಲೆ ಇದು ಇಂಥ ವಸ್ತುನ ನಾವು ಕಳ್ಕೊಂಡವಲ್ಲ ಅಂತ ಅಂದ್ಕೊಳೋ ಮುಂಚೆ ಯಾವುದೇ ವಸ್ತು ಆ್ಯಸ್ ಎ ಇಂಜಿನಿಯರ್ ಆಗಿ ಕೂಡ ಆಗಲಿ, ಆ್ಯಸ್ ಎ ಕ್ಲೈಂಟ್ ಆಗಿ ಕೂಡ ಆಗಲಿ, ಯಾವುದೇ ವಸ್ತುನ ನೀವು ನೋಡದೆ ಗೊತ್ತಿಲ್ಲದೆ ಯಾವತ್ತೂ ಮಾತಾಡಬಾರ್ದು ನನ್ನ ಪ್ರಕಾರ. ನಾನು ಆನ್ ದ ಮಾರ್ಕೆಟು ಅವಾಗ ಆನ್ ಸೇಲ್ಸಲ್ಲಿ ಇದ್ದಾಗ ಎಲ್ಲರೂ ಏನು ಅಂದ್ಕೊಂಡ್ರು, ಸೇಲ್ಸ್ ಯಾವುದು ಬೂಮ್ ಆಗಿಲ್ಲ. ಬಟ್ ಆಫ್ ಮಾರ್ಕೆಟ್ ಏನಿದೆಯಲ್ಲ, ಸೆಕೆಂಡ್ ಹ್ಯಾಂಡ್ ಲೈಕ್ ಆ ಥರ ಏನು ಹೇಳ್ತೀವಲ್ಲ, ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಸೇಲ್ಸ್ ಇದೆ, ಎಲ್ಲೂ ಸಿಗ್ತಾ ಇಲ್ಲ ಅನ್ನೋದು ಕೇಳ್ಪಟ್ಟು ತುಂಬ ಖುಷಿ ಆಗುತ್ತೆ. ಲೈಕ್ ಆ ವ್ಯಕ್ತಿ ಹೋದ್ಮೇಲೆ ಆ ವ್ಯಕ್ತಿ ಮಾಡಿದ ಸಾಧನೆ ಇನ್ನೂ ನಮ್ಮ ಎದುರಿಗೆ ಕಾಣ್ತಾ ಇರತ್ತಲ್ಲ, ಅವಾಗೇ ಆ ವ್ಯಕ್ತಿಗೆ ಬೆಲೆ. ಆ ವ್ಯಕ್ತಿ ಯಾರೂ ಅಲ್ಲ, ರತನ್ ಟಾಟಾ ಅವರು. ಐ ರೆಸ್ಪೆಕ್ಟ್ ಹಿಮ್ ಆ್ಯಂಡ್ ಐ ಲವ್ ಹಿಮ್. ಅಷ್ಟೇ ಹೇಳಬೇಕು ಅನಿಸ್ತು, ಹೇಳಿದೆ. ಆ ವಿಡಿಯೋ ಕ್ಲಿಪ್ ಒಂದು ಹಾಕ್ತೀನಿ ನೋಡಿ. ಗಾಡಿ ವಾಶಿಗೆ ಕೊಟ್ಟು ಬಂದ್ವಿ. ಅಲ್ಲಿ ನೋಡಿದ್ರೆ ಟೈಮ್ ಆಗಿತ್ತು. ನಮ್ಮ ವೆಂಡರ್ ಒಬ್ಬ ಲೈಕ್ ಟ್ರಾನ್ಸ್ಪೋರ್ಟನೊಬ್ಬ ಬಂದ್ಕೊಂಡು ಉಗಾಡ್ತವನೆ, ಲೇಟಾಗಿದೆ ಅಂತೇಳಿ. ಸೊ ಬೇಗ ಬನ್ನಿ ಸರ್ ಅಂತ ಇದಕ್ಕೆ ಒಂದು ವಾಶಿನ ಓನರ್ದೇ ಗಾಡಿದೇ ತೊಗೊಂಬಂದ್ಬಿಟ್ಟಿದ್ದೀನಿ ನಾನು. ಸಖತ್ತಾಗಿದೆ ಮಾತ್ರ ಗಾಡಿ ಇದು, ಹೊಡಿಯೋಕೆ ಗಿಡಕ್ಕೆಲ್ಲ. ಬಟ್ ನಮ್ಮಂತ ಉದ್ದ ಇದ್ದವರಿಗೆಲ್ಲ ಭಾರಿ ಕಷ್ಟ ಆಗತ್ತೆ. ಕಾಲು ಸ್ಟೇರಿಂಗಿಗೆ ತಾಗತ್ತೆ, ಎಂತ ಮಾಡೋಂಗಿಲ್ಲ. ಅದು ಓಟಿ ಬೆಳೆದಂಗೆ ಬೆಳ್ಕೊಂಡ್ಬಿಟ್ಟಿದ್ದೀವಿ, ಏನು ಮಾಡೋಂಗಿಲ್ಲ. ಬಟ್ ಇವತ್ತು ನಮ್ಮೂರಲ್ಲಿ ತುಂಬ ಬಿಸಿಲಿದೆಯಪ್ಪ, ಏನೋ ಗೊತ್ತಿಲ್ಲ, ಹಬ್ಬ ಬಂತು ಅಂತನೋ ಏನೋ. ಹಬ್ಬ ಆಗೋ ತನಕ ಸ್ವಲ್ಪ ಬಿಸಿಲಿದ್ರೆ ತುಂಬ ಒಳ್ಳೇದು. ನೋಡೋಣ ಏನಾಗತ್ತೆ ಅಂತ. ಬ್ರೇಕ್ ಬೇರೆ ಇಲ್ಲ ಇದು. ಮತ್ತು ಈ ಕಾರ್ ಓಡಿಸ್ಬೇಕಾದ್ರೆ ಒಂದು ಮಾತು ನೆನಪಾಗತ್ತೆ, ಯಾವುದೇ ವಸ್ತು ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅನ್ನೋದು ನಿಜ. ಆ್ಯಕ್ಚುಲಿ ಟಾಟಾ ನ್ಯಾನೋ ಬಿಟ್ಟಾಗ ನಮ್ಮ ದೇಶದಲ್ಲಿ ಜನ ಎಲ್ಲರೂ ಇದೇನಪ್ಪ ಇದು ಬೆಂಕಿಪಟ್ಟಣ ಇದ್ದಂಗಿದೆ, ಇದು ಸೇಫ್ಟಿ ಇಲ್ಲ, ಅದಿಲ್ಲ ಅಂದರು. ಈಗ ನೀವು ಗಾಡೀಲಿ 3-4 ಜನ ಹೋಗೋ ಬದಲು ಗಾಡಿಗೆ ಈಗ ಒಂದು 2-2.5 ಲಕ್ಷ ಕೊಡ್ತೀರ. ಅವಾಗ ಒಳ್ಳೆ ಪ್ರೈಸಲ್ಲೇ ಇತ್ತಿದ್ದು, ಆ ಪ್ರೈಸ್ ಆಸ್ಪಾಸಲ್ಲೇ ಇತ್ತು, ನಂಗೆ ಗೊತ್ತಿರೋಂಗೆ, ಗೊತ್ತಿಲ್ಲ. ಬಟ್ ಅವಾಗ ಯಾರೂ ಯೂಸ್ ಮಾಡಲಿಲ್ಲ. ಈಗ ಸೆಕೆಂಡ್ ಹ್ಯಾಂಡ್ ಇನ್ನು ಮಾರ್ಕೆಟಲ್ಲಂತೂ ಇದ್ರದ್ದು ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಇದೆ. ಯಾರು ಕೇಳಿದ್ರು ಒಂದು ನ್ಯಾನೋ ಇರಬೇಕು ಪೇಟೆ ಓಡಾಡೋಕ್ಕೆ ಅಂತೇಳಿ ಆ ಥರ ಆಗಿಬಿಟ್ಟಿದೆ. ಜನ ಅವಾಗ ಅದೇ
ಇದ್ದಾಗ ಬೆಲೆ ಗೊತ್ತಾಗಲ್ಲ ಅನ್ನೋದಕ್ಕೆ ಟಾಟಾ ನ್ಯಾನೋನೇ ಸಾಕ್ಷಿ. ಓಕೆ, ಇದ್ದಾಗ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರಿ ಎಲ್ಲರ ಹತ್ರನೂ ಅಂತೀನಿ. ಇದೇ ನ್ಯಾನೋ ಇವತ್ತು ನಾವು ಡ್ರೈವ್ ಮಾಡಿದ್ದು, ಸಖತ್ತಾಗಿದೆ ಮಾತ್ರ. One minute, 37 seconds later. ಆಫೀಸಿಗೆ ಬಂದ್ವಿ. ಇನ್ನೊಂದಿಷ್ಟು ಆರ್ಡ್ರ್ಗಳೆಲ್ಲ ಬಂದಿದ್ದು, ಮೇಲೆಲ್ಲ ಚೆಕ್ ಮಾಡ್ಕೊಂಡು ಈಗ ಆರ್ಡ್ರನ್ನ ಬಿಲ್ ಮಾಡಿ ಡಿಸ್ಪ್ಯಾಚ್ ಮಾಡಿಸ್ಬೇಕು. ರೆಗ್ಯುಲರ್ ನಮ್ಮ ವೆಂಡರ್ಸ್ ಕಡೆಯಿಂದಲೇ. ನಮ್ಗೆ ಗೊತ್ತಾ, ಒಂದು ಇಂಜಿನಿಯರಿಗೂ ನಿನ್ನೆ ಮೆಟೀರಿಯಲ್ ನಾನು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಹೋಗಿದೆ ಅಂತ ಹೇಳಿದ್ರು. ಮೆಟೀರಿಯಲ್ ಚೆನ್ನಾಗಿದೆ, ಯೂಸ್ ಮಾಡಿದ್ದಾರೆ ಇವತ್ತು. ಹ್ಯಾಂಡಮ್ ಬಾಕ್ಸು ಇದನ್ನೆಲ್ಲ ತುಂಬ ಇಷ್ಟ ಆಗಿಬಿಟ್ಟಿದೆ ಅವರಿಗೆ. ಯಾವ ಬ್ರ್ಯಾಂಡಲ್ಲಿ ಇರ್ತಾರೆ, ಚೆನ್ನಾಗಿರಲಿಲ್ಲ ಈ ಪ್ರೈಸಲ್ಲಿ ಅಂತೇಳಿ. ಓಕೆ, ನಿಮಗೂ ಏನಾದ್ರು ಓಝೋನ್ ಮೆಟೀರಿಯಲ್ ಬೇಕಿದ್ರೆ DM. A little longer than a few minutes later. ಓಕೆ, ಈಗ ನಾವು ಹೊರಡ್ತಾ ಇದ್ದೀವಿ ಒಂದು ಕ್ಲೈಂಟ್ ಸೈಟಿಗೆ. ಏನಿಲ್ಲ, ಒಂದು ಸಣ್ಣ ವರ್ಕ್ ಇದೆ. ಕಿಚನ್ ಆ್ಯಕ್ಚುಲಿ ಎಕ್ಸಿಸ್ಟಿಂಗ್ ಕಿಚನನ್ನು ತೆಗೆದು ಹೊಸದಾಗಿ ರಿನೋವೇಟ್ ಮಾಡಿ ಕೊಡಬೇಕು ಕಿಚನನ್ನು ಅವರಿಗೆ. ಸೊ ಅದ್ರದ್ದು ಮೆಷರ್ಮೆಂಟ್ ಹಾಗೂ ಅಕ್ರೆಲಿಕ್ ಸೆಲೆಕ್ಷನ್ ಇತ್ತು, ಮೆಟೀರಿಯಲ್ ಸೆಲೆಕ್ಷನ್ ಯಾವ್ದು. ಆ್ಯಕ್ಚುಲಿ ಅದು ನಾವು ಮಾಡ್ತಾ ಇರೋದು NFC ಬೋರ್ಡು. ಮೀಟಿಂಗಲ್ಲಿ ಆಗಿರೋ ಪ್ರಕಾರ NFC ಬೋರ್ಡು ಅಕ್ರೆಲಿಕ್ ಲ್ಯಾಮಿನೇಟಲ್ಲಿ ಮಾಡಬೇಕು ಅಂತ ಆಗಿದೆ. ಅದು ಆ್ಯಕ್ಚುಲಿ ಲೈಕ್ ಸರ್ ಬಂದು ನೋಡ್ಕೊಂಡು ಹೋಗಿದ್ರು. ಆಮೇಲೆ ಮೇಡಮ್ಮು ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿದ್ದಕ್ಕೆ ಸೊ ಕ್ಯಾಟ್ಲಾಗ್ನೆಲ್ಲ ತೊಗೊಂಡು ಹೊರಟಿದ್ದೀವಿ ಸೈಟಿಗೆ. ಹಾಗೆ ಅಲ್ಲಿ ಮೆಷರ್ಮೆಂಟ್ ತೊಗೊಂಡು ಅವರಿಗೆ ಎಸ್ಟಿಮೇಟ್ ಕೊಟ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು. ಪ್ರಾಜೆಕ್ಟ್ ಕೊಡೋಕ್ಕೂ ಮುಂಚೆ ದಯವಿಟ್ಟು ಎಸ್ಟಿಮೇಟ್ಗಳನ್ನ ಪ್ರೊವೈಡ್ ಮಾಡಿ, ಹಾಗೂ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಅಂತ ಇರುತ್ತೆ, ಅದನ್ನು ಇದು ಮಾಡ್ಕೊಳೋದು ತುಂಬ ಒಳ್ಳೆಯದು. ಯಾಕಂದರೆ ಎಲ್ಲ ಕ್ಲೈಂಟು ಒಳ್ಳೆಯವರು ಇರೋಲ್ಲ. ಒಬ್ಬೊಬ್ಬರು ಕೆಲಸ ಮಾಡಿಸ್ಕೊಳ್ತಾರೆ, ಪೇಮೆಂಟ್ ಸರಿ ಮಾಡಲ್ಲ. ಹಾಗೆಲ್ಲ ಇರುತ್ತೆ. ಸೊ ನಿಮ್ಮ ಸೇಫ್ಟಿಗೆ ಹಾಗೂ ಕ್ಲೈಂಟ್ ಸೇಫ್ಟಿಗೂ ಕೂಡ ಒಂದೊಂದು ಸತಿ ಇಂಜಿನಿಯರ್ಗಳಿಂದ ತಪ್ಪಾಗಿರುತ್ತೆ. ವರ್ಕ್ 100 ಹೇಳಿರ್ತಾರೆ, 80 ಮಾತ್ರ ಮಾಡಿರ್ತಾರೆ. ಲೈಕ್ ಆ ಥರ ಅಂದರೆ 100 ಥರ ವರ್ಕನ್ನು ಒಪ್ಕೊಂಡಿರ್ತಾರೆ, ಬಟ್ 80 ವರ್ಕ್ ಮಾತ್ರ ಮಾಡಿಕೊಟ್ಟು ಹೋಗ್ತಾರೆ. ಆವಾಗ ಕ್ಲೈಂಟಿಗೂ ಸೇಫ್ಟಿ ಇರುತ್ತೆ. ಅಗ್ರಿಮೆಂಟ್ ಇದ್ದರೆ ಇಷ್ಟೇ ಮಾತಾಡಿದ್ದು, ಇಷ್ಟೇ ಮಾಡಿಸಿರೋದು ಅಂತೇಳಿ. ಇದಕ್ಕಿಂತ ಕಮ್ಮಿ ಮಾಡಿದ್ರೆ ನೀವು ಕೇಳ್ಬೋದು, ಜಾಸ್ತಿ ಮಾಡಿದ್ರೆ ಅವರು ಕೇಳ್ತಾರೆ. ಲೈಕ್ ಇಂಜಿನಿಯರು ಕಮ್ಮಿ ಮಾಡಿದರೆ ಕ್ಲೈಂಟ್ ಕೇಳ್ತಾರೆ, ಜಾಸ್ತಿ ಮಾಡಿದರೆ ಇಂಜಿನಿಯರಾಗಿ ನೀವು ಕೇಳ್ಬೋದು, ಸರ್ ಅಗ್ರಿಮೆಂಟ್ಗಿಂತ ಮೀರಿ ಕೆಲಸ ಮಾಡಿದ್ದೀವಿ, ಇದಕ್ಕೊಂದು ಸ್ವಲ್ಪ ಪೇಮೆಂಟ್ ಜಾಸ್ತಿ ಬೇಕು ಸರ್ ಅಂತ ಕೇಳಿಕೊಂಡು ತೊಗೊಬೋದು. ಓಕೆ, ಒಂದಿವೇ ಇದ್ದೀವಿ. ಹೋಗಿ ಅಲ್ಲಿ ನಮ್ಮ ಗೋಡನ್ ಹತ್ರ ಸಂಜೆನ ಪಿಕ್ ಮಾಡ್ಕೊಬೇಕು, ಯಾಕಂದ್ರೆ ಮೆಷರ್ಮೆಂಟಿಗೆ ತೊಗೊಬೇಕು. ನಮ್ಮ ಕಾರ್ಪೆಂಟ್ರ್ ಇವತ್ತು ಒಂಚೂರು ಸಿರ್ಸಿ ಹೋಗಿದ್ದಾನೆ, ಅಲ್ಲಿ ಸ್ವಲ್ಪ ಮೆಟೀರಿಯಲ್ದೇನೋ ನೋಡ್ಕೊಂಬರೋಕ್ಕೆ ಕಳಿಸಿದ್ದೆ. ಸೊ ಓಕೆ, ಇಲ್ಲೂ ನಮ್ಮೂರಲ್ಲೂ ಬ್ಯಾಂಗ್ಳೂರ್ ಥರನೇ ಟ್ರಾಫಿಕ್ ಆಗ್ತಾ ಇದೆ. 1 minute, 37 seconds later. ಸೆಲೆಕ್ಟ್ ಮಾಡಿದ್ಮೇಲೆ 3D ಕೊಡ್ತೀವಿ. 3D ಓಕೆ ಆದಮೇಲೆ ವರ್ಕ್. ಇದಕ್ಕೆಲ್ಲ ಒಂದು ತಿಂಗಳೆಲ್ಲ ಎಂತ ಇಲ್ಲ. ಫೈನಲಿ ಮೆಷರ್ಮೆಂಟ್ ಮುಗಿಸ್ಕೊಂಡು ಸೈಟಿಂದ ಈಗ ಮತ್ತೆ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಮೇಲ್ಗಡೆ ಲಾಫ್ಟ್ ಎಲ್ಲ ಚೆನ್ನಾಗಿದೆ, ಆಲ್ರೆಡಿ ಮಾಡಿದವರು. ಅದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ಸ್ಕರ್ಟಿಂಗ್ ಇಲ್ಲ, ಡೈರೆಕ್ಟು ಫ್ಲೋರ್ ಮೇಲೆ ಇದು ಮಾಡಿದ್ದಾರೆ. ಸೊ ಅದಕ್ಕೊಂದು ಸ್ಕರ್ಟಿಂಗ್ ಪ್ರೊವೈಡ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನು ಲಾಫ್ಟು ಆಮೇಲೆ ಶಟರ್ಸನ್ನೆಲ್ಲ ಪ್ರೊವೈಡ್ ಮಾಡಬೇಕಾಗತ್ತೆ. ಇಲ್ಲಿ PVC ಸ್ಕರ್ಟಿಂಗ್ ಹಾಕೋದಾ ಏನು ಹಾಕೋದು ಅಂತೇಳಿ ಓನರಿಗೆ ಒಂದು ಸತಿ ಕೇಳಿಕೊಂಡು PVC ಸ್ಕರ್ಟಿಂಗ್ ಕಾಸ್ಟಿಂಗ್ ಎಷ್ಟಾಗತ್ತೆ ಅದು ಇದು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಫರ್ದರ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕು. ಓಕೆ, ಈಗ ಆಫೀಸ್ಗೆ ಹೋಗೋಣ. ಇಲ್ಲಿ ನಮ್ಮೂರಲ್ಲಿ ಹಬ್ಬ ಅಂತೇಳಿ ಇಲ್ಲೂ ಟ್ರಾಫಿಕ್ ಜಾಮ್. ಬ್ಯಾಂಗ್ಳೂರ್ ಥರನೇ ಫೀಲ್ ಕೊಡ್ತಾ ಇದೆ. ಈ ರೋಡು, ಹೋಗೋ ರೋಡು ನಂದು ಹಳೆ ಫ್ಲ್ಯಾಟ್ ಇದ್ದ ಕಡೆಗೆ ನೆನಪಾಗತ್ತೆ. ಬ್ಯಾಂಗ್ಳೂರಲ್ಲಿ JP ನಗರ 6th ಫೇಸು, ಸುದೀಪ್ ಮನೆ ಹತ್ರ ಇತ್ತದು. ಓಕೆ, ಹೊರಡೋಣ ಅಂದ್ಕೊಂಡು ಬೇಗ ಹೋಗಬೇಕು ಅಂದಾಗೆ ಯಾವಾಗಲೂ ಹಾಲ್ ಟ್ರಾಫಿಕ್ ಸಿಕ್ಕೇ ಸಿಗತ್ತಪ್ಪ. ಈಗ ಎಲ್ಲ ಶೆಡ್ಯೂಲ್ ಮಾಡಿ ಹೊರಡೋಣ. ನಾಳೆ ಸಂಡೇ.
ಆಫೀಸಿಂದ ಈಗ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಓಕೆ, ಹೊರಡೋಣ. ಓಕೆ, ಸೈಟಿಂದ ಬಂದು ಸ್ವಲ್ಪ ಸಣ್ಣ ಪುಟ್ಟ ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದು ಆರ್ಡ್ರ್ಗಳನ್ನೆಲ್ಲ ಡಿಸ್ಪ್ಯಾಚ್ ಮಾಡಿಸಿ ಮತ್ತೆ MP ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಿದ್ದೆ. ಮಾಡೋಕ್ಕೆ ಕೂತಿದ್ವಿ, ಎಲ್ಲ ಹುಡುಗರಿಗೆಲ್ಲ ಸ್ವಲ್ಪ ಹೇಳ್ಕೊಡೋದಿತ್ತು. ಸೊ ಅದನ್ನೆಲ್ಲ ಮಾಡ್ಕೊತ ನಮ್ಮ ವರ್ಕ್ನ ಮುಗಿಸ್ಕೊಂಡು ಅವರಿಗೆ ಗೈಡ್ ಮಾಡಿಕೊಂಡು MP ಡ್ರಾಯಿಂಗ್ ಬೇಸಿಕ್ಕಾಗಿ ಸ್ವಲ್ಪ ಮುಗಿದಿದೆ, ಇನ್ನೂ ಸ್ವಲ್ಪ ವರ್ಕ್ ಇದೆ ಇದ್ರ ಮೇಲೆ. ಈ ಥರ ಇರುತ್ತೆ ಒಂದು. ಈಗ MP ಡ್ರಾಯಿಂಗು ನೆಸೆಸಿಟಿ ಏನಿರುತ್ತೆ ಅಂತ ಹೇಳ್ತೀನಿ. ನಿಮಗೆ ಫಸ್ಟೇ ಪಾಯಿಂಟ್ಸ್ಗಳನ್ನು ಒಂದು ಲೇಔಟಲ್ಲಿ ಮಾರ್ಕ್ ಮಾಡಿಕೊಟ್ಟಾಗ ಅದರ ಡೈಮೆನ್ಷನ್ಗಳು ಸ್ಲ್ಯಾಬಲ್ಲಿ ಎಲ್ಲೆಲ್ಲಿ ಏನೇನು ಎಷ್ಟು ಜಂಕ್ಷನ್ನು ಎಷ್ಟು ಕಾಂಟ್ರಾಕ್ಟ್ಗಳನ್ನು ಇಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಫಸ್ಟಿಗೆ ನಿಮಗೆ ಒಂದು ಪ್ಲ್ಯಾನ್ ಮಾಡ್ಕೊಳೋಕ್ಕೂ ಮುಂಚೆ ಒಂದು ಇಂಟೀರಿಯರ್ ಸ್ಪೇಸ್ ಇಲ್ಲ ಒಂದು ಸ್ಪೇಸ್, ಈಗ ಬೆಡ್ರೂಮ್ ಅಂತ ತೊಗೊಳ್ಳಿ, ಪರ್ಟಿಕ್ಯುಲರ್ಲಿ ಬೆಡ್ರೂಮ್ ಅಂತ ತೊಗೊಂಡಾಗ ಎಷ್ಟು ಸ್ವಿಚಸ್ ಬೇಕು, ಎಷ್ಟು 2-way ಸ್ವಿಚ್ ಬರಬೇಕು, ಎಷ್ಟು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಫಸ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಟ್ಕೊಬೇಕು. 1, 2 to 3 ಸ್ವಿಚಸ್ ಡಮ್ಮಿ ಅಂತ ಇಟ್ಕೊಂಡು ಎಕ್ಸ್ಟ್ರಾ ಪ್ರಾವಿಷನ್ ಏನೋ ಮುಂದಕ್ಕೆ ಲೈಟ್ ಬದಲು ನಮಗೆ ಏನಾದರೂ ಎಕ್ಸ್ಟ್ರಾ ಫ್ಯಾನ್ AC ಹಾಕೊಂಡಿರ್ತೀವಿ, ಆಮೇಲೆ ಫ್ಯಾನ್ ಬೇಕು ಅನ್ಸುತ್ತೆ, ಫ್ಯಾನಿಗೆ ಆ ಥರ ನೆಸೆಸಿಟಿ ಇರುತ್ತೆ. ಸೊ ಒಂದು ಲೇಔಟ್, ಎಲೆಕ್ಟ್ರಿಕಲ್ ಲೇಔಟು ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಲೈಕ್ ಬೆಡ್ರೂಮ್ ಅಂತ ತೊಗೊಂಡಾಗ ಒಂದು 2-3 ಸ್ವಿಚ್ ಎಕ್ಸ್ಟ್ರಾ ಕೊಟ್ಟಿವಿ. ಇಲ್ಲಿ ಮೇನ್ ಎಂಟ್ರೆನ್ಸಿಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿಗೆ ಆ ಥರ. ಮತ್ತೊಂದು, ಈಗ AC ಕಂಪಲ್ಸರಿ ಸ್ವಿಚ್ಗಳನ್ನು ಪ್ರೊವೈಡ್ ಮಾಡಿ ಫಸ್ಟು ಡ್ರಾಯಿಂಗ್ ಮಾಡ್ತಾ, ಆಮೇಲೆ ಹೋಗ್ತಾ ಏನಾಗುತ್ತೆ ಅಂದರೆ ಫಸ್ಟಿಗೆ ಫ್ಯಾನ್ಸ್ ಹಾಕೊಂತಾರೆ, ಸ್ವಲ್ಪ ಎಲ್ಲ ಅಪ್ಗ್ರೇಡ್ ಆದಾಗ AC ಬೇಕು ಅನಿಸಿದಾಗ ಮತ್ತೆ ಪಾಯಿಂಟು ಹುಡ್ಕೊಂಡು ಹೋಗ್ಬೇಕು. ಸೊ ಎಲ್ಲದಕ್ಕೂ ಸಾಕೆಟ್ ಇದನ್ನೆಲ್ಲ ಫಸ್ಟೇ ಪ್ರೊವೈಡ್ ಮಾಡಿ. ಅದಾದಮೇಲೆ ಇವತ್ತಿಂದು ಅಷ್ಟು ಇದ್ರ ಮೇಲೆ ವರ್ಕ್ ಆಯಿತು. ಈಗ ಹೋಗಿ ಸ್ವಲ್ಪ ಕೆಲಸ ಇದೆ, ಮತ್ತು ಶಾಪಿಂಗು ಇದೆ. ಈಗ ಟ್ರಾನ್ಸ್ಪೋರ್ಟ್ ಇನ್ನೊಂದು ಶಿವಮೊಗ್ಗ ಟ್ರಾನ್ಸ್ಪೋರ್ಟ್ ಅವರಿಗೆ ಎಲ್ಲದಕ್ಕೂ ಕಳಿಸ್ಕೊಡ್ಬೇಕು. ಅದಾಗ್ತಿದ್ದಂಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಬಟ್ಟೆ ತೊಗೊಳೋದಿದೆ, ಅಪ್ಪಂಗೆ ತಮ್ಮಂಗೆ ಎಲ್ಲದಕ್ಕೂ. ನನಗೆ ಬ್ಯಾಂಗ್ಳೂರಿಂದ ಬಂದುಬಿಟ್ಟಿದೆ, ನನ್ನ ಮಾವ ಕಳಿಸಿದ್ದಾರೆ ಬಟ್ಟೆನ. ಓಕೆ, ನನ್ನ ವೈಫ್ದು ವರ್ಕ್ ಆಯಿತು ಅಂದ್ಕೊತೀನಿ. ನನ್ನ ಟೀಮ್ ಎಲ್ಲರೂ ಹೊರಟರು. ಅವಳು ಇನ್ನೊಂದು ಮೊನ್ನೆ ಹೋಗಿ ಮೆಷರ್ಮೆಂಟ್ ತೊಗೊಂಡಿರೋ ಪ್ರಾಜೆಕ್ಟಿಂದು ಇಂಟೀರಿಯರ್ ಅವರು ಮಾಡ್ತಾ ಇದ್ದಾರೆ. ಸಿವಿಲ್ ವರ್ಕು MP ಡ್ರಾಯಿಂಗ್ ಎಲ್ಲ ನಾನು ಮಾಡಿಕೊಡ್ತಾ ಇದ್ದೀನಿ. ಓಕೆ, ಈಗ ಇದನ್ನು ಕ್ಲೋಸ್ ಮಾಡಿ ಶಾಪಿಂಗ್ ಹೋಗೋಣ. A little longer than a few minutes later. ಶಾಪಿಂಗ್ ಮುಗಿಸಿದ್ವಿ. ಮುಗಿಸ್ಕೊಂಡು ಹೊರಟ್ವಿ. ಶಾಪಿಂಗ್ ಸ್ಪಾನ್ಸರ್ ಆದ ಈ ಜನದ ಪ್ರಾಯೋಜಕರಾದ ಪೂಜಾ ಕಾರಿಲ್ಲಿದೆಮ್ಮ. ಓ, ಅಲ್ಲೇ ಇಟ್ಟಿದ್ದೀವಿ. A little longer than a few minutes later. ಏನಂತೆ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದುಬಿಡ್ತು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಯಾಕಂದರೆ ಇವತ್ತು ಶನಿವಾರ ಆದ್ರೂ ಅಂದ್ಕೊಂಡಿರೋ ವರ್ಕು ಅಂದ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ಪ್ರೋಗ್ರೆಸಿವ್ ಆಗಿ ಎಲ್ಲ ವರ್ಕ್ಗಳು ಮುಗೀತು. ಅದ್ರ ಜೊತೆಗೆ ಒಂದು ಹೊಸ ಸೈಟಿನ ಮೆಷರ್ಮೆಂಟ್ ಕೂಡ ಇತ್ತು. ಕ್ಲೈಂಟ್ ಆಲ್ರೆಡಿ ಫಸ್ಟ್ ಡೇನೇ ಲ್ಯಾಮಿನೇಟ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಅವರು ಆಲ್ರೆಡಿ ಫೈನಲ್ ಮಾಡಾಗಿದೆ. ಲೈಕ್ ಚಿಕ್ಕ ವರ್ಕ್ ಇದ್ರೂ ಫಸ್ಟ್ ಕ್ಲೈಂಟ್ ಅದು ನಾನು ನೋಡ್ದಂಗೆ ಒಂದೇ ದಿನಕ್ಕೆ ತುಂಬ ಅಷ್ಟು ಟೈಮ್ ತೊಗೊಂಡೆ ಬೇಗ ಸೆಲೆಕ್ಷನ್ ಮಾಡಿ ಇದೇ ಇರಲಿ ಸರ್ ಆರ್ಡ್ರ್ ಹಾಕಿ ಅಂತ ಹೇಳಿದ ಕ್ಲೈಂಟ್ ಏನೋ ನಾನು ನೋಡ್ದಂಗೆ. ಬಟ್ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಸೆಲೆಕ್ಷನ್ ಮಾಡಿ ಪರ್ಫೆಕ್ಟ್ 100% ಇದೆ ಅಂತ ಹೇಳೋ ಕ್ಲೈಂಟ್ಗಳು ಸಿಕ್ಕಾಗ. ಓಕೆ, ಇವಾಗ ಇನ್ನೇನಂತೆ ಬ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಬ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಸಿವಿಲ್ ಟಿಪ್ ಕೊಡೋದಾದರೆ, ಯಾವುದೇ ಥರ ಸಾಯಿಲ್ ಇದ್ರೂ ಅದಕ್ಕೆ ಯಾವ ಥರ ಫೌಂಡೇಶನ್ ಹಾಕಬೇಕು ಅನ್ನೋದನ್ನು ಫಸ್ಟೇ ಡಿಸೈಡ್ ಮಾಡ್ಕೊಬೇಕು. ಯಾವ ಥರ ಲೋಡ್ ಅನ್ನೋದ್ರ ಮೇಲೂ ಡಿಸೈಡ್ ಆಗುತ್ತೆ. ಯಾಕಂದರೆ G+4 ಒಂದು ಲೋಡ್ ಇರುತ್ತೆ, G+2 ಒಂದು ಲೋಡ್ ಇರುತ್ತೆ, ಬರೀ ಗ್ರೌಂಡ್ ಫ್ಲೋರಿಗೆ ಒಂದು ಲೋಡ್ ಇರುತ್ತೆ. ಸೊ ಬರೀ ಗ್ರೌಂಡ್ ಫ್ಲೋರ್ ಈ ವರ್ಷ ಕಟ್ಕೊಂಡು 4 ವರ್ಷ ಬಿಟ್ಟು ನಾವು G+4 ಕಟ್ತೀನಿ ಅಂದಾಗ ಆ ಫೌಂಡೇಶನ್ ಬರುತ್ತೋ ಇಲ್ಲ ಅನ್ನೋದನ್ನು ನಿಮಗೆ ಆ ಸ್ಟ್ರಕ್ಚರಲ್ ಇಂಜಿನಿಯರ್ ಯಾರು ಬಿಲ್ಡಿಂಗ್ನ ಡಿಸೈನ್ ಮಾಡಿರ್ತಾರೆ, ಇಲ್ಲ ಇಂಜಿನಿಯರ್ ಸಿವಿಲ್ ಇಂಜಿನಿಯರು ಅದನ್ನು ಹೇಳಿರ್ತಾರೆ ಈ ಲೋಡ್ ತಡೆಯುತ್ತಾ ಇಲ್ಲ ಅನ್ನೋದನ್ನು. ಸೊ ಅದಕ್ಕೆ ಟೈಪ್ ಆಫ್ ಸಾಯಿಲ್ ಮೇಲೆ ಟೈಪ್ ಆಫ್ ಫೌಂಡೇಶನ್ ಡಿಪೆಂಡ್ ಆಗಿರುತ್ತೆ.
ಫಸ್ಟು ನನಗೆ ನಾನು ಹೇಳೋದಾದರೆ 2 ಟೈಪ್ ಆಫ್ ಫೌಂಡೇಶನ್ ಬರುತ್ತೆ. ಒಂದು ಡೀಪ್ ಫೌಂಡೇಶನ್ ಆ್ಯಂಡ್ ಶಾಲೋ ಫೌಂಡೇಶನ್ ಅಂತ. ನಿಮ್ಮ ಮಣ್ಣಿಗೆ ತಕ್ಕಂತೆ ಫೌಂಡೇಶನ್ನ ಡಿಸೈನ್ ಮಾಡಬೇಕಾಗಿರುತ್ತೆ. ಸೊ ಈ ಸ್ಟೆಪ್ಪಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಮಾಡಿಕೊಂಡೆ ನಿಮಗೆ ಈ ಕಾಸ್ಟು ಅದನ್ನೆಲ್ಲ ನೋಡಿದೆ. ಯಾಕಂದರೆ ಸ್ಟ್ರಾಂಗ್ ಬಿಲ್ಡಿಂಗ್ ಸ್ಟಾರ್ಟ್ ವಿತ್ ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೇಳ್ತಾರೆ. ದಯವಿಟ್ಟು ಫೌಂಡೇಶನ್ ಯಾವತ್ತಿದ್ರೂ ಸ್ಟ್ರಾಂಗ್ ಇಟ್ಕೊಳ್ಳಿ. ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ದರೆ ಬಿಲ್ಡಿಂಗ್ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ. ಶುಭರಾತ್ರಿ.